Hello everyone, I'm Amrita and I'm back with another video. Welcome to my channel or welcome back to my channel. So today actually ಏನಾಗಿದೆ ಅಂದರೆ ಬೆಳಗ್ಗೆನೇ when she just opened the packet, let me just on the flight. So as mummy just like open ಮಾಡಿದ್ರು ಪ್ಯಾಕೆಟ್ನ ತಕ್ಷಣನೇ ಒಂದು ಪ್ಯಾಕೆಟ್ ಲೈಕ್ ಹಾಲು ಒಡೆದೋಯ್ತು. So what can be done? ಹಾಲು ಒಡೆದೋದ್ರೆ we can make rasmalai and paneer also, but paneer I'm not gonna be making. I'll just make rasmalai. Let's see if I can make paneer. I'll make the paneer, or else let's just make rasmalai. But once a rasmalai already try ಮಾಡಿದೆ ನಾನು. So now already rasmalai try ಮಾಡಿದೆ ಒಂದ್ಸಲ, but it didn't come out to be rasmalai. It just came out to be something else. And now this time I'm pakka sure that ನಾನು ಈ ಸಲ ಹಾಲು ವೇಸ್ಟ್ ಮಾಡಬಾರ್ದು, and yeah, and I should do. So here is the Tutava packet. Oh, already spilled. Vardila. Almost it is in the situation. So ಅದಕ್ಕೆ ನಾವು ಏನು ಮಾಡೋಣ, ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಒಡೆದೇ ಬಿಡೋಣ. ಈ ಹಾಲಿದೆ ಆ್ಯಂಡ್ ಯು ಕ್ಯಾನ್ ಸಿ ಸಮಥಿಂಗ್ ಸ್ವಲ್ಪ ಒಡೆದೋಗಿ ಥರ ಫೀಲ್ ಆಯ್ತಾ ಇಲ್ಲ ನನಗೆ. ಆ್ಯಂಡ್ ನನಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ನಾನು ಹೊಡಿತೀನಿ. ತುಂಬ ಕಷ್ಟ ಆ್ಯಕ್ಚುಲಿ ಹಾಲು ಹೊಡಿಯೋದಂದರೆ. ನಾನು ಯಾವತ್ತಷ್ಟು ಸಕ್ಸಸ್ ಆಗಲ್ಲ ಹಾಲು ಹೊಡೆಯೋದಲ್ಲಿ, ಬಿಕಾಸ್ ಇಟ್ಸ್ ಲೈಕ್ ಸ್ವಲ್ಪ ಹಾಲು ಹೊಡೆಯೋದು ವಿಷಯ ಬರುವಾಗಲೇ ಸ್ವಲ್ಪ ಕಷ್ಟನೇ. ಐ ಆಮ್ ಜಸ್ಟ್ ಆ್ಯಡಿಂಗ್ ಸಮ್ ಲೆಮನ್. ಸೊ ಅಷ್ಟು ಅರ್ಧ ಅಷ್ಟು ಹಾಕಿದ್ದೀನಿ. ಐ ಜಸ್ಟ್ ಕೀಪ್ ದಿಸ್ ಟು ಜಸ್ಟ್ ನನ್ನ ಫಿಂಗರ್ಸ್ ನೇಲ್ಸ್ನ ಚೆನ್ನಾಗಿ ಗ್ರೋ ಮಾಡಬೇಕಲ್ಲ, ಸೊ ಅದಕ್ಕೆ ಇದನ್ನ ರಬ್ ಮಾಡಿದ್ರೆ ಒಳ್ಳೆಯದು. ಡೋಂಟ್ ವೇಸ್ಟ್, ಜಸ್ಟ್ ಥ್ರೋ ಇಟ್. ಯೂಸ್ ಮಾಡಿದ ತಕ್ಷಣ ಇದು ಸ್ವಲ್ಪ ರಿಮೈನಿಂಗ್ ಸ್ವಲ್ಪ ಜ್ಯೂಸ್ ಇದ್ದೇ ಇರ್ತಾರೆ. ಜಸ್ಟ್ ನಿಮ್ಮ ಫಿಂಗರ್ ಟಿಪ್ಸ್ಗೆ ಸ್ವಲ್ಪ ಉಜ್ಬಿಡಿ, ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಅ ಲೈಕ್ ಸ್ಟ್ರೆಂತ್ ನೇಲ್ಸ್ ಬರ್ತಾರೆ, ಗ್ರೋ ಆಯ್ತಾರೆ ಆ್ಯಂಡ್ ಬೇಗ ಗ್ರೋ ಆಯ್ತಾರೆ. ಇಟ್ ಈಸ್ ಅ ಫ್ಯಾಕ್ಟ್. ಐ ಡೂ ಇಟ್ ಆಲ್ ದ ಟೈಮ್. ಸೊ ಐ ಜಸ್ಟ್ ರಬ್. ಸ್ವಲ್ಪ ಹಾಲು ಹೊಡೀಲಿ, ಸ್ವಲ್ಪ ಗಂಟೆ ವೆಯ್ಟ್ ಮಾಡೋಣ. ಆ್ಯಂಡ್ ಸೊ ಈಗ ಸ್ವಲ್ಪ ಹಾಲು ಹೊಡಿತಾ ಉಂಟು. ಸೊ ಆ್ಯಸ್ ಯು ಕ್ಯಾನ್ ಸೇ ಸ್ವಲ್ಪ ಹಾಲು ಹೊಡಿತಾ ಇದೆ. ಆ್ಯಂಡ್ ಈಗ ನಾನು ಏನು ಮಾಡ್ತೀನಿ, ಈಗ ಒಂದು ನೀಟ್ ಈ ಬೌಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇಟ್ಸ್ ಆಲ್ರೆಡಿ ಡರ್ಟಿ ರೈಟ್. ಸೊ ಈ ಬೌಲ್ ಯೂಸ್ ಮಾಡ್ತೀನಿ, ಆದಮೇಲೆ ಒಂದು ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ತೀನಿ. ಆದಮೇಲೆ ಒಂದು ಬಟ್ಟೆ ತೊಗೊಳ್ತೀನಿ. ಸೊ ದ್ಯಾಟ್ ನಾನು ತೊಗೊಂಡಿದ್ದೀನೋ ಲೈಕ್ ಒಡೆದೋಗಿದ್ದು ಹಾಲಿದೆಯಲ್ಲ ಅದನ್ನ ನೀಟಾಗಿ ನಾನು ರಿಮೂವ್ ಮಾಡ್ಬೋದು ವಾಟರ್ನ. ಸೊ ಅದು ನಾನು ಈಗ ಏನು ಮಾಡ್ತೀನಿ, ನಾನು ರೆಡಿ ಮಾಡ್ತೀನಿ ಟಿಲ್ ಫುಲ್ ಒಡೆದೋಗಂಟ. ಸೊ ಇದನ್ನ ರೆಡಿ ಮಾಡ್ಕೊಬಿಟ್ರೆ ನಮಗೆ ಈಸಿ ಆಯ್ತದೆ ಬೇಗ. ತಕ್ಷಣ ಆಲ್ರೆಡಿ ತೊಗೊಂಡಾಯ್ತು ಒಡೆದೋಗಿದ್ದು. ಆ್ಯಂಡ್ ಸ್ವಲ್ಪ ಬಿಟ್ಟಿದ್ದೀನಿ ಹಾಫ್ ಆನ್ ಅವರ್, ಸ್ವಲ್ಪ ಹಾಫ್ ಆನ್ ಅವರ್ ಬಿಡಬೇಕು. ಅದು ಅವಾಗೆಲ್ಲ ನೀರೆಲ್ಲ ಇದು ಇದೆಯಲ್ಲ ಅದೆಲ್ಲ ಹೋಯ್ತದೆ ಹೊರಗಡೆ. ಸೊ ನಾವೀಗ ಬಿಡ ಒಂದು ಸ್ವಲ್ಪ ನೀರು ಮಾತ್ರ ಬಂತು ಈಗ. ಆ್ಯಂಡ್ ಲೆಟ್ಸ್ ವೇಟ್ ಫಾರ್ ಇಟ್. ಈವನ್ ಮೇಯೋನೀಸ್ ಮಾಡ್ತೀನಿ. ಇಲ್ಲಿ ನಂದು ಆಲ್ರೆಡಿ ಬಾಕ್ಸ್ ಖಾಲಿ ಆಗಿದೆ ಮೇಯೋನೀಸ್ದು, ಆ್ಯಂಡ್ ಐ ಲಿಟ್ರಲಿ ವಾಂಟ್ ಮೇಯೋನೀಸು. ಐ ವಿಲ್ ಡೂ ದ್ಯಾಟ್ ಆಲ್ಸೋ. ಆ್ಯಂಡ್ ಈಗ ಸ್ವಲ್ಪ ಇಲ್ಲಿ ಹಾಲು ಒಡೆದೋಗಿದ್ದು ಇನ್ನೂ ಉಂಟು. ಸೊ ಅದನ್ನ ನಾನು ಪನೀರ್ ಮಾಡ್ತೀನಿ. ವೈ ಶುಡ್ ಬಿ ವೇಸ್ಟ್? ಈಗ ಲೆಟ್ ಇಟ್ ಜಸ್ಟ್, ಇಟ್ಸ್ ವೆರಿ ಹಾಟ್. ಓಪನ್ ಮಾಡ್ತೀನಿ. ಸೊ ಇಲ್ಲಿ ನಮ್ಮದು ಆಲ್ರೆಡಿ ಆಗಿದೆ. ಸೊ ಇದನ್ನು ನಾವೇನು ಮಾಡ್ತೀನಿ, ಇನ್ನೊಂದು ಬೌಲಿ ತೊಗೊಂಡು ಚೆನ್ನಾಗಿ ನೀಟಾಗಿ ಫುಲ್ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಎಲ್ಲ ಹೊಡಿತೀನಿ. ನೀಟಾಗಿ ಒಂಥರ ಫುಲ್ ಲೈಕ್ ಗುಡ್ ಮಸಾಜ್ ಕೊಡ್ತೀನಿ ಅದಕ್ಕೆ. ಆ್ಯಂಡ್ ಅದಕ್ಕೆ ನಾನು ಸ್ವಲ್ಪ 1/2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೆಕ್ಸ್ ಹಾಕ್ತೀನಿ. ಕಾರ್ನ್ಫ್ಲೆಕ್ಸ್ ಅಲ್ಲ, ಕಾರ್ನ್ಫ್ಲೋರ್ ಹಾಕ್ತೀನಿ. ಆ್ಯಂಡ್ ಡೋಂಟ್ ಪುಟ್ ಕಾರ್ನ್ಫ್ಲೆಕ್ಸ್, ಪುಟ್ ಕಾರ್ನ್ಫ್ಲೋರ್. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ ಮಾಡ್ತೀನಿ. ಸೊ ಅದಕ್ಕೆ ನಾನೀಗ ಇದರಲ್ಲೇ ನಾನು ಏನು ಮಾಡ್ತೀನಿ, ಇನ್ನೊಂದು ಅರ್ಧ ಇದಲ್ಲ ಅದನ್ನ ನಾನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಪನ್ನೀರ್ಗೆ ರೆಡಿ ಮಾಡ್ತೀನಿ. ಸೊ ಲೆಟ್ಸ್ ಜಸ್ಟ್ ಡೂ. ಇಟ್ ಇಸ್ ಡ್ಯಾಮ್ ಹಾಟ್. ಈಗ ಇದನ್ನ ಫುಲ್ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಸೊ ಇಲ್ಲಿನ ಇದು ಸೋಕ್ ಆಯ್ತಾರೆ. ಸೊ ಇದನ್ನು ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇದಕ್ಕೆ ನಾನು ಹೇಳ್ದಲ್ಲ ಕಾರ್ನ್ಫ್ಲೆಕ್ಸ್ ಅಲ್ಲ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಸ್ವಲ್ಪ ಪುನಃ ನೀಟಾಗಿ ಮಸಾಜ್ ಮಾಡಿ ನಾನು ಸ್ಮೂತ್ ಉಂಡೆ ಮಾಡ್ಕೊಬಿಡ್ತೀನಿ. ಮಾಡ್ತೀನಿ ಅಂದರೆ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಅಂತ ಮಿಕ್ಸ್ ಮಾಡೋಕ್ಕಿಂತ ಅಲ್ಲಿಗಂಟೆ ಏನಾಗಲಿ ಅಂದರೆ ನಾನು ಈಗ ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಲೆಟ್ ಇಟ್ ಬಾಯ್ಲ್. ಸೊ ದ್ಯಾಟ್ ನಮಗೆ ನಮ್ಮ ರೆಡಿ ಆಗಿರ್ತಾರೆ ರಸ್ಮಲೈ ಬಾಲ್ಸು ನಾವು ಇದ್ರೊಳಗಡೆ ಹಾಕೋಬೋದು ಅಂತ. ಈ
ಈಗ ಜಸ್ಟ್ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಸ್ವಲ್ಪ ಒಂದು 3-4 ಲೈಕ್ ಹೌ ಮಚ್ ಇಫ್ ಯು ಲವ್ ಸ್ವೀಟ್ಸ್ ಯಾ ಗೋ ಆನ್. ಈ ಪ್ಯಾನ್ ತೊಳ್ಬಿಟ್ಟು ನಾನು ಪುನಃ ಅದೇ ಪ್ಯಾನ್ಲಿ ಲೈಕ್ ತುಂಬ ಡೀಪ್ ಇದಲ್ಲ, ಅದಕ್ಕೆ ಸೊ ಇದೇ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾನ್ಲಿ ನಾನು ಸಕ್ಕರೆ ಮತ್ತು ನೀರು ಹಾಕಿದ್ದೀನಿ. ನಾನು ಸ್ವಲ್ಪ ಲೈಟಾಗಿ ಚಿಕ್ಕಾಗಿ ಬಂದರೆ ಸಾಕು. ಆವಾಗಲೇ ನಾವು ಅದು ಮಾಡಿದ ಬಾಲ್ಸ್ನ ಹಾಕೋಬೇಕು ಇಲ್ಲಿಗೆ. ಚೇಂಜ್ ಆಗಿದೆ, ನಾನು ಪನ್ನೀರ್ ಮಾಡಲ್ಲ ಬಿಕಾಸ್ ಪನ್ನೀರ್ ತುಂಬ ಕಮ್ಮಿ ಉಂಟು ಆ್ಯಂಡ್ ನೋಡಿ ಇಷ್ಟೇ ಇರೋದು ಪನ್ನೀರ್. ಸೊ ಬೆಟರ್ ಟು ಮಿಕ್ಸ್ ದಿಸ್ ಆಲ್ಸೋ ಇನ್ ಟು ದಿಸ್ ಓನ್ಲಿ. ಹಾರ್ಡ್ ಆಗಿದೆ. ಸೊ ನಾವೇನು ಮಾಡೋಣ, ಇದನ್ನ ಇದರೊಳಗಡೆ ಮಿಕ್ಸ್ ಮಾಡ್ಕೊಬಿಡೋಣ. ರಸಮಲೈ ಮಾತ್ರ ಮಾಡೋಣ ಈಗ. ಓಕೆ, ಸೊ ಈ ಕಾರ್ನ್ಫ್ಲೋರ್ ಹಾಕಿ ಹಿಂಗಾಗಿದೆ. ಆಮೇಲೆ ಟೇಸ್ಟ್ ಮಾಡ್ತೀನಿ ಇಲ್ಲಮ್ಮಿ. ಸೊ ಕಾರ್ನ್ಫ್ಲೋರ್ ಹಾಕಿ ಹಿಂಗಾಗಿದೆ. ಟೇಸ್ಟ್ ಆಗಿದೆಯಲ್ಲ, ಕೊಟ್ಟೆ ಅಲ್ಲ ಮಧ್ಯಾಹ್ನ. ಹೌದಾ? ಸೊ ಈಗ ನಾವು ಇದನ್ನ ಏನು ಮಾಡಬೇಕು, ಸಣ್ಣ ಸಣ್ಣ ಬಾಲ್ಸ್ ಮಾಡಿಕೊಂಡು ಆಮೇಲೆ ಅದನ್ನ ಸ್ಮಾಲ್ ಪ್ಲೇಟ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ, ಅಲ್ಲಿ ನೀರು ಬಿಸಿ ಆಯ್ತಾ ಉಂಟು. ಸೊ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ. ಆಮೇಲೆ ನನಗೆ ಏಲಕ್ಕಿ ಬೇಕಮ್ಮಿ, ಸಕ್ಕರೆ ಹಾಕಬೇಕು. ಸೊ ಏಲಕ್ಕಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಹಾಲು ಚಾಷ್ನಿ ಮಾಡ್ತೀವಲ್ಲ ಅದರಲ್ಲಿ ಹಾಕ್ತಿದ್ದೀನಿ. ವಿತ್ ದಟ್ ಔಟರ್ದು ಕೋಟಿಂಗ್ ಇದೆಲ್ಲ ಜೊತೆ ಸ್ವಲ್ಪ ಸಕ್ಕರೆ ಹಾಕಂದ್ರೆ ಆಲ್ರೆಡಿ ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ಯಾಕೆ ಆಲ್ರೆಡಿ ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ. ಮತ್ತಿನೆಂತಕ್ಕೆ? ಸೊ ಇದು ನಂದು ಒಂದಾಗಿದೆ. ಲೆಟ್ಸ್ ಜಸ್ಟ್ ಡೂ ಆಲ್. ನಮ್ದು ಈಗ ಇದು ರೆಡಿ ಆಗಿದೆ. ಅದು ಸ್ವಲ್ಪ ಕುದೀತಾ ಉಂಟು ಆ್ಯಂಡ್ ಈವನ್ ದಿಸ್ ಇಸ್ ಆಲ್ಸೋ ಕುದೀತಾ ಉಂಟು. ಸ್ವಲ್ಪ ಇದಕ್ಕೆ ನಾನೀಗ ಕೇಸರ ಹಾಕ್ತೀನಿ, ಹಾಲಿಗೆ ಕೇಸರ ಹಾಕ್ತೀನಿ. ಆ್ಯಂಡ್ ಈಗ ನೀರು ಮತ್ತು ಸಕ್ಕರೆ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಇದನ್ನ ಮೆಲ್ಲೆ ಬಿಡ್ತೀನಿ. ನೋಡಿ ಕುದೀತಾ ಇದೆಯಲ್ಲ, ಸೊ ಅದಕ್ಕೆ ನಾವೀಗ ಏನು ಮಾಡ್ತೀವಿ, ಮೆಲ್ಲೆ ರಸಮಲೈನ ಬಿಡ್ತೀನಿ ಕುದಿಯೋಕ್ಕೆ. 3, 4 5 6 ಆ್ಯಂಡ್ here goes the 7. ಸೊ ಇದು ಸ್ವಲ್ಪ ಕುದಿಯೋದಕ್ಕೆ ಸ್ವಲ್ಪ ಶೇಪ್ಲೆಸ್ ಆಗಿದೆ. ಇಟ್ಸ್ ಓಕೆ, ಫೈನ್. ಅವಾಗ ಇದೇನು ಆಯ್ತದೆ, ಸ್ವಲ್ಪ ಇದೆಯಲ್ಲ ಸೈಜ್ ಇದೆ, ಸ್ವಲ್ಪ ದೊಡ್ಡದಾಯ್ತದೆ. ಇಷ್ಟು ಸಣ್ಣ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಾಯ್ತದೆ. ಈಗ ನಾನು ಏನು ಮಾಡಬೇಕು, ಅದನ್ನು ಸ್ವಲ್ಪ ಬಿಟ್ಬಿಡ್ಬೇಕು ಕುದಿಯೋಕ್ಕೆ. ಸೊ ಒಂದು ಕಡೆ ಕುದಿ ಆದಮೇಲೆ, ಒಂದು ಕಡೆ ಬೆಂದಿ ಆದಮೇಲೆ ಇನ್ನೊಂದು ಕಡೆ ನಾನು ಟರ್ನ್ ಮಾಡಬೇಕು ಅಷ್ಟೇ. ಸೊ ಈಗ ನಮ್ಮದು ಹಾಲು ರೆಡಿ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ನಾನು ಕೇಸರ ಹಾಕ್ಬಿಡ್ತೀನಿ ಆ್ಯಂಡ್ ಇಟ್ಸ್ ಆಲ್ ರೆಡಿ. ಹಿಂಗೆ ಆಗಿದೆ. ಆ್ಯಂಡ್ ಅದೇನಂದರೆ ನಾವು ಹಾಕುವಾಗ ಸ್ವಲ್ಪ ಕಮ್ಮಿ ಆಗಬೇಕು ಹಾಲ್ದು ಮಾಡುವಾಗ. ಸ್ವಲ್ಪ ಲೈಕ್ ಹಾಲು ನಾವು ಜಾಸ್ತಿ ಹಾಕಿರ್ತೀವಿ, ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಬೇಕು. ಸೊ ಅವಾಗನೇ ನಾವೇನು ಮಾಡಬೇಕು, ಟರ್ನ್ ಆಫ್ ಮಾಡಬೇಕು ಫ್ಲೇಮ್ನ. ಆ್ಯಂಡ್ ದೆನ್ ಲೇಟರ್ ಆನ್ ನಾವು ಸ್ವಲ್ಪ ಇದು ಕೇಸರಿ ಹಾಕಬೇಕು. ಆ್ಯಂಡ್ ದೆನ್ ಲೆಟ್ ಇಟ್ ಬಿ, ಡೋಂಟ್ ಟಚ್ ದಟ್ ಎಟ್ ಆಲ್. ಸೊ ಈಗ ನಂತರ ಇರೋದು ಏನಂದರೆ, ಇದು ನೀರು ಇದೆಲ್ಲ, ಯು ಕ್ಯಾನ್ ಈವನ್ ಯೂಸ್ ದಿಸ್ ನೀರು. ನಾವೇನಾದರೂ ಆಟ ಗೂಂದಕ್ಕೆ ಚಪಾತಿ ಮಾಡೋಕ್ಕಿಲ್ಲ ಅಂದರೆ ತರಕಾರಿ ತೊಳೆಯೋಕ್ಕೆ ಯೂಸ್ ಮಾಡ್ಕೋಬೋದು. ಬಟ್ ವಿ ಡೋಂಟ್ ಯೂಸ್ ಇಟ್. ಸೊ ಅದಕ್ಕೆ ನಾನು ಇದನ್ನ ಗಿಡಕ್ಕೆ ಹಾಕ್ಬಿಡ್ತೀನಿ. ಸೊ ಸ್ವಲ್ಪ ಕೋಲ್ಡ್ ಆಗಿಬಿಡ್ಲಿ ಅಂತ, ಸ್ವಲ್ಪ ಬಿಸಿ ಇದೆ, ಸೊ ಅದನ್ನ ಕೋಲ್ಡ್ ಆಗಿಬಿಡ್ಲಿ ಅಂತ ಅಷ್ಟೇ ಇದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಬೇಯ್ತಾ ಉಂಟು. ಸೊ ಲೆಟ್ಸ್ ವೆಯ್ಟ್ ಫಾರ್ ಅ ವೈಲ್. ಅವಾಗ ಅದನ್ನ ಟರ್ನ್ ಮಾಡ್ತೀನಿ. ಸೊ ಈ ಕಡೆ ಇನ್ನೊಂದು ಕಡೆ ಸಹ ಬೆಂದಲಿ ಅಂತ. ಟೈಮ್ ಟು ಟರ್ನ್ ದ ರಸಮಲೈ. ಸೊ ತೋರಿಸ್ತೀನಿ ಹೆಂಗೆ ಆಗಿದೆ, ಆಗಿದೆಲ್ಲ. ಸೊ ಇದನ್ನು ನಾವೇನು ಮಾಡಬೇಕು, ಟರ್ನ್ ಮಾಡ್ಕೊಬಿಟ್ರೆ ಅದು ಈ ಕಡೆದು ಸಹ ಬೇಯ್ತದೆ. ಯು ಹ್ಯಾವ್ ಟು ಬಿ ವೆರಿ ಮಚ್ ಕೇರ್ಫುಲ್. ಈಗ ಟರ್ನ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಅದು ಬೇಯಲಿ. ಆ್ಯಂಡ್ ದೆನ್ ಅದಾದಮೇಲೆ ನಾವೇನು ಮಾಡಬೇಕು, ಅದನ್ನ ವಿಲ್ ಜಸ್ಟ್ ಟೇಕ್ ಇಟ್ ಔಟ್ ಫ್ರಮ್ ದ ಪ್ಯಾನ್ ಆ್ಯಂಡ್ ದೆನ್ ರೆಡಿ ಫಾರ್ ಸರ್ವ್. ಸ್ವಲ್ಪ ಕೋಲ್ಡ್ ಬೇಕಂದ್ರೆ ನಾನು ಫ್ರಿಡ್ಜ್ ಮಾಡ್ತೀನಿ ಸ್ವಲ್ಪ ಹೊತ್ತು, ಬಿಕಾಸ್ ಡ್ಯಾಡಿ ಹ್ಯಾಸ್ ಬೀನ್ ಟು ಆಫೀಸ್. ಸೊ ನಾನು ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಇದು ಸ್ವಲ್ಪ ಡಬಲ್ ದ ಸೈಜ್ ಆಗಿದೆ. ಟರ್ನ್ ಮಾಡಿದ ತಕ್ಷಣ ಇನ್ನೊಂದು ಈ ಕಡೆ ಬೆಂದ್ಬಿಟ್ಟು ಸ್ವಲ್ಪ ಡಬಲ್ ಆಗಿದೆ ಸೈಜು. ಸೈಜ್ ಆಗಿದ ತಕ್ಷಣ ನಾನೀಗ ತೆಗಿಬೇಕು. ಅದನ್ನ ತೆಗ್ದು ಆದಮೇಲೆ, ಸೊ ಅದಾದಮೇಲೆ ನಾನು ಹಾಲು ಮಾಡಿದ್ದಲ್ಲ, ಆ ಹಾಲನ್ನ ನಾನು ಅದ್ಮೇಲೆ ಹಾಕ್ತೀನಿ. ಈಗ ನಾನು ಇದಕ್ಕೇ ಹಾಕ್ಬಿಡ್ತೀನಿ ಅದನ್ನ. ನಾನು ಬೇರೆದಲ್ಲಿ ಪ್ಯಾನ್ ತೊಗೊಂಡು ಅದೆಲ್ಲ ಹಾಕಲ್ಲ. ಸೊ ಇದಕ್ಕೆ ಇದು ನೋಡಿ, ರಸಮಲೈ ಗೋಸ್ ಇನ್ಸೈಡ್. ಡಿಪ್ ಆಗಿದೆ ಆ್ಯಂಡ್ ಸ್ವಲ್ಪ ಬಿಡೋಣ, ಚೆನ್ನಾಗಿ ಹಾಲು ಒಳಗಡೆ ಇನ್ವಾಲ್ವ್ ಆಗಲಿ. ರೆಡಿ ಆಗಿದೆ. ಸೊ ಈಗ ತುಂಬ ಬಿಸಿ ಉಂಟು, ಸೊ ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಅಂತ ಬಿಟ್ಟಿದ್ದೀನಿ. ಆ್ಯಂಡ್ ಇಟ್ ಲುಕ್ಸ್ ಯಮ್ಮಿ. ಐ ಜಸ್ಟ್ ನೀಡ್ ಟು ಟ್ರೈ ಇಟ್, ದಟ್ಸ್ ಇಟ್. ಸೊ ಈಗ ನಾವು ಡ್ಯಾಡಿ ಬಂದ್ರ ಈಗ ನಾನು ಮೆಯೋನೀಸ್ ಮಾಡ್ತೀನಿ. ಸೊ ಅದು ಹಂಗೆ ಇರಲಿ, ಅದು ಸ್ವಲ್ಪ ಕೂಲ್ ಡೌನ್ ಆಗಲಿ. ಸೊ ತುಂಬ ಬಿಸಿ ಉಂಟಲ್ಲ, ಈಗ ಜಸ್ಟ್ ತೆಗ್ದು ಅದು ಕಡೆ ಹಾಕಿದ್ದು.
ಸೊ ಈಗ let's do mayonnaise. Mayonnaise is so damn easy. I'm gonna be doing a veg mayonnaise with ನಾನು ಮಾಡ್ತಿದ್ದೀನಿ ರಸ್ಮಲೈದಿಂದ. It was so yummy and ಸ್ವಲ್ಪ ಶುಗರ್ ಸ್ವಲ್ಪ ಕಮ್ಮಿ ಆಯಿತು, but it was so good. And now ನಾನು ಏನು ಮಾಡ್ತಿದ್ದೀನಿ, ಇದು ಎಂತ ಮೆಯೋನೀಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ನೀವು ಎಷ್ಟು ಕ್ವಾಂಟಿಟಿ ತೊಗೊಳ್ತೀರಾ ಹಾಲು ಅಷ್ಟೇ ಕ್ವಾಂಟಿಟಿ ಯು ಹ್ಯಾವ್ ಟು ಟೇಕ್ ದ ಆಯಿಲ್ ಆಲ್ಸೋ. ಸೊ ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಹಾಲು ಎಷ್ಟು ಬೇಕು ಅಷ್ಟು. ಸೊ ಈಗ ನಾನು ಅದಕ್ಕೆ ಸೇಮ್ ಕ್ವಾಂಟಿಟಿ ಆಯಿಲ್ ಹಾಕ್ಕೊಳ್ತೀನಿ. ಈಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಹಾಲು ಹಾಕಿದ್ದೀನಿ ಮತ್ತು ಆಯಿಲ್ ಸೇಮ್ ಕ್ವಾಂಟಿಟಿ ಎರಡು, ಹಾಲು ಮತ್ತು ಆಯಿಲ್. ಆ್ಯಂಡ್ ಇದಕ್ಕೆ ನಾನು ಪೆಪ್ಪರ್ ಹಾಕಿದ್ದೀನಿ ಸ್ವಲ್ಪ, ಆಮೇಲೆ ಶುಗರ್ ಮತ್ತು ಸಾಲ್ಟ್ ಆ್ಯಂಡ್ ಸ್ವಲ್ಪ ಲೆಮನ್ ಜ್ಯೂಸ್ ಅಷ್ಟೇ. ಸ್ವಲ್ಪ ಇನ್ನು ಸ್ವಲ್ಪ ಥಿಕ್ಕಾಗಿ ಆಗಬೇಕು. ಅದಕ್ಕೆ ಈಗ ಚೆಕ್ ಮಾಡೋಕ್ಕಂತ ನಾನು ತೆಗೆದೆ ಸ್ವಲ್ಪ ಸ್ಟಾಪ್ ಮಾಡಿದೆ. ಆ್ಯಂಡ್ ಇನ್ನು ಸ್ವಲ್ಪ ಥಿಕ್ಕಾಗಿ ಬೇಕು, ಸ್ವಲ್ಪ ಪೇಸ್ಟಾಗಿ ಆಗಬೇಕು. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಡನ್. ಸೊ ಈ ಥರ ಬರಬೇಕು, ಎಷ್ಟು ಗಟ್ಟಿ ಇದೆ ನೋಡಿ. ಸೊ ಮ್ಯೂನಿಸ್ ಇಟ್ಸ್ ರೆಡಿ. ಸೊ ಈಗ ನಾನು ಮ್ಯೂನಿಸ್ ಆಲ್ರೆಡಿ ರೆಡಿ ಆಗಿದೆ. ಈಗ ಕಂಟೈನರು ನೀಟಾಗಿ ವಾಶ್ ಆಗಿದೆ. ಸೊ ಅದನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆ್ಯಂಡ್ ಲೆಟ್ಸ್ ಟ್ರಾನ್ಸ್ಫರ್ ಇಟ್. ಜಾರ್ತಾ ಇದೆ. ಸೊ ಮ್ಯೂನಿಸ್ ಎಷ್ಟು ಗಟ್ಟಿ ಇದೆ. ಹಾಂ ಮಮ್ಮಿ. ಸೊ ಹಿಯರ್ ಇಟ್ ಇಸ್. ಸೊ ನಮ್ದು mayonnaise done. This is done. And here is my mayonnaise and it's hot. So ಅದಕ್ಕೆ ಫ್ರಿಜ್ಲಿ ಹಾಕ್ಬಿಡ್ತೀನಿ. So let it cool for a while. It's done. And it's time for Mahabharat. पांचाल का राजभवन अपनी राजकुमारी का रक्षण करेगा. ಮಹಾಭಾರತ ಈಗ ನಡೀತಾ ಉಂಟು. ದ್ರೌಪದಿ ಮದುವೆ ಆಗಿದೆ. ಆ್ಯಂಡ್ ಆಲ್ ಪಾಂಡವಪುತ್ರ ಅವರೆಲ್ಲ ಸನ್ಯಾಸಿಂದ ಬಂದು ಈಗ ದ್ರೌಪದಿನ ಪಾಂಚಾಲ್ಗೆ ಬಂದ್ಬಿಟ್ಟು ಅವಳನ್ನ ಕರ್ಕೊಳ್ಳೋಕೆ ಅಂತಲೇ ಬರ್ತಾರೆ. ಆ್ಯಂಡ್ ಮದುವೆ ಆಗಿ ಹೋಗ್ತಾರೆ ವಾಪಸ್ ಟು ದೇರ್ ಹೌಸ್. ಸೊ ಇದೀಗ ಪ್ರೆಸೆಂಟ್ ಸ್ಟೋರಿ ಅದು ನಡೀತಾ ಉಂಟು. ಇಟ್ಸ್ ಗೋಯಿಂಗ್ ಗುಡ್. So I hope you're enjoying the video. If you enjoy the video, click ಮಾಡಿ like button and subscribe ಮಾಡಿ, and I'll see you in the next vlog. Till then, take care. Bye bye.